360 ಡಿಗ್ರಿ ಸಿಸ್ಟಮ್ ಹಾಕಿದ್ದೀನಿ. ಓಕೆ ನೋಡಿ ಕ್ಯಾಲಿಬ್ರೇಷನ್ ಅಂದ್ರೆ ಇದೆ. ಕ್ಯಾಲಿಬ್ರೇಷನ್ ಇದೆ. ಫ್ರಂಟ್ ಕ್ಯಾಮ್ರಾ ಓಕೆ ನೋಡ್ತಾ ಇರ್ಬೋದು. ಓಕೆ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ನಿಮ್ಗೆ ಬೀಗ ಹಾಕ್ಬಿಟ್ಟು ಕ್ಯಾಪ್ ಓಪನ್ ಮಾಡ್ಬೇಕು. ಓಕೆ ಇದರಲ್ಲಿ ಸ್ಪೆಷಲ್ ಏನಂದ್ರೆ ನಾವು ಸುಚ್ಕೋ ಕಾರ್ ಕೇರ್ ಲಾಲ್ಬಾಗ್ ಮಿನರ್ವಾ ಸರ್ಕಲ್ ಜೆಸಿ ರೋಡ್ ಓಕೆ ಮಯೂರಿ ಹೋಟೆಲ್ ಬಿಲ್ಡಿಂಗ್ ಹಿಂದೆಗಡೆ ಮಯೂರಿ ಹೋಟೆಲ್ ಇಂಡಿಕೇಟರ್ ಹಾಕಿದ್ರೆ ಸ್ಕ್ಯಾನಿಂಗ್ ಅಲ್ಲಿ ಇಂಡಿಕೇಟರ್ ಬರುತ್ತೆ. ಓಕೆ ಕೋಂಬೋಗಳಲ್ಲಿ ಇಷ್ಟಿಷ್ಟೇ ಐಟಮ್, ಹಳೆ ಡಿಸೈನ್ ಹಳೆ ಪ್ಯಾಟರ್ನ್ ಕೋಂಬೋ. ಓಕೆ ಹೊಸ ಥಾರ್ ತಗೊಂಡು ಹಳೆ ಐಟಮ್ ಹಾಕೊಂಡು ಮಿರರ್ ಫೋಲ್ಡಿಂಗ್ ಬರಲ್ಲ. ಓಕೆ ಸೊ ನಾವ್ ಏನ್ ಮಾಡಿದೀವಿ ಅಂದ್ರೆ ಲಾಕ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಮಿರರ್ ಕ್ಲೋಸ್. ಸೊ ವೈಟ್ ನಿಮ್ ನೋಡ್ಕೋಬಹುದು, ವೈಟ್ ಕಲರ್ ಬರುತ್ತೆ. ಲೈನ್ ಸ್ಟಿಂಡ್ ಸನ್ ಫ್ಲೇಮ್ ಹಾಕಿರೋದು. ಸೊ ಯಾವ ರೀತಿ ಥಿಕ್ನೆಸ್ ಆಗಿರ್ಲಿ ಪ್ರತಿಯೊಂದು ನೋಡ್ಕೋಬಹುದು ನೀವು. ಕ್ವಾಲಿಟಿ ರೆಟ್ರೋ ಕಾರ್ ಇದರಲ್ಲಿ ಇಂಡಿಕೇಟರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಂಡಿಕೇಟರ್ ಹೆಡ್ ಲೈಟ್ ಅಲ್ಲೂ ನಿಮ್ಗೆ ಬ್ಲಿಂಕ್ ಆಗುತ್ತೆ ಮತ್ತು DRL ಚೇಂಜ್ ಮಾಡಿರತ್ತಂದ್ರೆ ಇದರಲ್ಲಿ ಮ್ಯಾಟ್ ಫಿನಿಶ್ ಕೊಡ್ಬಿಡ್ತಾರೆ. ಸೊ ನಾವೇನ್ ಮಾಡಿದ್ರೆ ಅಂದ್ರೆ ಪಿಯಾನೋ ಫಿನಿಶ್ ಟಾಪ್ ನಲ್ಲಿ UFO ಲೈಟ್ ಅಂತೀವಿ ಇದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರಂಟ್ ಬಂಪರ್ ತಾವು ನೋಡಬಹುದು ಹೆಂಗಿದೆ ಅಂತ. ಓವರ್ಲ್ಯಾಂಡ್ ರೆಡ್ ಅಂಡ್ ಬ್ಲಾಕ್ ಥೀಮ್ ಅಲ್ಲಿ ಕೊಟ್ಟಿದ್ದೀನಿ. ಇದು ಏನೇನ್ ಮಾಡಿದೀನಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಫ್ರಂಟ್ ಅಲ್ಲಿ ಬಂದಾಗ ಫ್ರಂಟ್ ಗ್ರಿಲ್ ವಿತ್ 5 DRL ಸಮೇತ. ಮತ್ತು ಫ್ರಂಟ್ ಹೆಡ್ ಲೈಟ್ ಕಿಂಗ್ ಪ್ಲಸ್ ಅಂತೀವಿ ಇದಕ್ಕೆ. ಹೇಳು ಮಗ. ರೆಟ್ರೋ ಕಾರ್ಗೆ ಬಂದಿನಲ್ಲಿ ಅದೇ ನೀನು ಹೇಳ್ದಲ್ಲ ತಾರ ತಗೊಂಡಿದ್ದಲ್ಲ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ, ಅದಕ್ಕೋಸ್ಕರನೇ ಚೆಕ್ ಮಾಡ್ಕೊಳೋಣ ಪ್ರೈಸಿಂಗು. ಮತ್ತು ಬೇರೆ ಕಡೆ ಮಾಡಿಫಿಕೇಶನ್ ಮಾಡ್ತಾರೆ. ಆದ್ರೂ ರೆಟ್ರೋ ಕಾರ್ಕರಲ್ಲಿ ಸುಮಾರು ಮಾಡಿಫಿಕೇಶನ್ ನಡೀತಾನೆ ಇರುತ್ತೆ. ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆದರೂ ನೀನು ಕೇಳ್ತೀಯಲ್ಲ ಯಾವ ರೀತಿ ಮಾಡ್ತಾರಂತ, ಅದಕ್ಕೋಸ್ಕರನೇ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಇವಾಗ. ಯಾವ ರೀತಿ ಪ್ರೈಸ್ ಲಿಸ್ಟ್ ಆಗಿರಲಿ, ಮತ್ತು ಇನ್ನೊಂದು ಎಲ್ಲ ಪ್ರತಿಯೊಂದು ಮಾಡಿಫಿಕೇಶನ್ ನಡೀತಾ ಇರೋದು ಎಲ್ಲಂದರೆ ಅದು JC ರೋಡಲ್ಲಿ ಬೆಂಗಳೂರಿಗೆ ಮೇನ್ ರೆಟ್ರೋ ಕಾರ್ಕೇರು. ಅದಕ್ಕೋಸ್ಕರನೇ ಬಂದಿದ್ದೀನಿ. ಸುಮಾರು ನೋಡಿ ಈ ರೀತಿ ಹಳೆಯದಲ್ಲ ಎತ್ತಿಕ್ಕಿರೋದಲ್ಲ. ಸೊ ಪ್ರತಿಯೊಂದು ಹೊಸದು. ಸೊ ನಿಮಗೆ 6 ಸ್ಲಾಟ್ ಗ್ರಿಲ್ ಆಗಿರಲಿ, ಸೊ ಪ್ರತಿಯೊಂದು ಮಾಡಿಫಿಕೇಶನ್ ಮಾಡ್ತಾರೆ. ರೆಟ್ರೋ ಕಾರಲ್ಲಿ ಟೆಕ್ನಿಷಿಯನ್ಸ್ ಆಗಿರಲಿ ಮತ್ತು ಎಲ್ಲೋ ಪ್ರತಿಯೊಬ್ಬರು ಸೊ ಜೆನ್ಯೂನ್ ಕೆಲಸಗಳು ಮಾಡ್ತಿದ್ದಾರೆ. ಸೊ ಅವರು ನೌಶದ್ ಬೈಕ್ ಫೋನ್ ಮಾಡ್ಬಿಡೋಣ ಒಂದ್ಸರಿ. ಫೋನ್ ಮಾಡೋರು ಅವರೇ. ಮೋಸ್ಟ್ಲಿ ಬಿಸಿ ಬರ್ತಾ ಇದೆ. ರಿಂಗ್ ಆಗ್ತಿದೆ. ಹಲೋ ಬೈ, ಎಲ್ಲಿದ್ದೀರಾ? ಇಲ್ಲ ಅಂಗಡಿಯಲ್ಲಿ ಇದ್ದೀನಿ. ಅಂಗಡಿಯಲ್ಲಿ ಇದ್ದೀರಾ? ಅಂಗಡಿ ಹತ್ರನೇ ನಾನು ಇದ್ದೀನಲ್ಲ. ಹುಡುಗರು ಯಾರಿಲ್ಲ? ಒಳಗಡೆ ಇದ್ದೀನಿ ನೋಡಿ. ತಾರ್ಗೆ ಕ್ಯಾಲಿಬ್ರೇಷನ್ ಮಾಡ್ತಾ ಇದ್ದೀನಿ. ತಾರ್ ಕ್ಯಾಲಿಬ್ರೇಷನ್? ಓ ಬೈ, ಇಲ್ಲೇ ಇದ್ದೀರಲ್ಲ ಬೈ? ಹೌದು ಬೈ. ಮಹೇಂದ್ರ ತಾರ್ ರೇರ್ ವೀಲ್ಡು ಏನೇನ್ ಮಾಡ್ತಾ ಇರ ಬೈ ಇದಕ್ಕೆ? ತಾರ್ಗ್ ನೋಡಿ ಪ್ರವೀಣ್ ಏನೇನ್ ಮಾಡ್ತಾ ಇದ್ದೀನಿ. 360 ಡಿಗ್ರಿ ಸಿಸ್ಟಮ್ ಹಾಕಿದ್ದೀನಿ. ಓಕೆ ನೋಡಿ ಕ್ಯಾಲಿಬ್ರೇಷನ್ ಅಂದ್ರೆ ಇದೆ. ಕ್ಯಾಲಿಬ್ರೇಷನ್ ಇದೆ. ಫ್ರಂಟ್ ಕ್ಯಾಮ್ರಾ. ಓಕೆ ಫ್ರಂಟ್ ಕ್ಯಾಮ್ರಾ ಮತ್ತೆ ರೇರ್ ಕ್ಯಾಮ್ರಾಗಳು ನೋಡಬಹುದು ಯಾವ ರೀತಿ ಕ್ಯಾಲಿಬ್ರೇಷನ್ ನಡೀತಾ ಇದೆ ಅಂತ ನೋಡಿ. ರಿಯರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಓಕೆ ಫುಲ್ ಟೋಟಲ್ 360 ಹೆಂಗಿದೆ ನೋಡಿ. ಸಿಸ್ಟಮ್ ಡೈಮಂಡ್ 2K. ಆ ಕ್ಲಾರಿಟಿ ನೋಡಿ ಹೆಂಗಿದೆ. 360 ಕ್ಯಾಮ್ರಾ. ಹೌದು, ಕ್ಯಾಲಿಬ್ರೇಷನ್ ನಡೀತಾ ಇದೆ. ಕ್ಯಾಲಿಬ್ರೇಷನ್ ನಡೀತಾ ಇದೆ. ಓಕೆ ಮತ್ತು ಎಲ್ಲ ಏನೇನ್ ಮಾಡಿದೀನಿ ತೋರಿಸ್ಕೊಡ್ತೀನಿ ಹಂಗೆ ಒಂದೊಂದು. ಬನ್ನಿ. ಓಕೆ ಮತ್ತೆ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಬೈ? ನಾನು ಸಕ್ಕತ್ತಾಗಿದ್ದೀನಿ. ನಮ್ಮ ವ್ಯೂವರ್ಸ್ಗೆ ಇವತ್ತು ಕರ್ಕೊಂಡ್ ಬಂದಿರೋ ರೆಟ್ರೋ ಕಾರ್ ಕೇರಲ್ಲಿ. ರೆಟ್ರೋ ಕಾರ್ ಕೇರ್ ಎಲ್ಲಿ ಬರುತ್ತೆ ಬೈ? ರೆಟ್ರೋ ಕಾರ್ ಕೇರ್ ಲಾಲ್ಬಾಗ್ ಮಿನರ್ವಾ ಸರ್ಕಲ್ JC ರೋಡ್ ಮಯೂರಿ ಹೋಟೆಲ್ ಬಿಲ್ಡಿಂಗ್ ಹಿಂದೆಗಡೆ. ಮಯೂರಿ ಹೋಟೆಲ್ ಫ್ರಂಟ್ ಗೇಟ್, ನಮ್ಮ ಅಂಗಡಿ ಬಂದು ಹಿಂದೆಗಡೆ ಬ್ಯಾಕ್ ಗೇಟ್. ಬೈ ಫ್ರಂಟ್ ಅಲ್ಲ ಇವಾಗ ಏನೇನ್ ಮಾಡಿದೆ ಬೈ ಮಾಡಿಫಿಕೇಶನ್? ಫ್ರಂಟ್ ಈ ಗಾಡಿ ಬಂದು ಸುಮಾರು ದೂರದಿಂದ ಬಂದಿದೆ. ಉಡುಪಿಯಿಂದ ಬಂದಿದೆ ಗಾಡಿ. ಉಡುಪಿಯಿಂದ ಬಂದಿದೆ. ತುಂಬಾ ಟ್ರಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಕಸ್ಟಮರ್. ರೂಮ್ ಸ್ಟೇ ಕೊಟ್ಟಿದ್ದೀನಿ. ರೂಮ್ ಅಲ್ಲಿ ಇದಾರೆ ಕಸ್ಟಮರ್. ಸೊ ಟೋಟಲ್ ಫಿನಿಶ್ ಆಗಿದೆ ಗಾಡಿ. ಏನೇನ್ ಮಾಡಿದೀನಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಫ್ರಂಟ್ ಅಲ್ಲಿ ಬಂದಾಗ ಫ್ರಂಟ್ ಗ್ರಿಲ್ ವಿತ್ 5 DRL ಸಮೇತ. ಮತ್ತು ಫ್ರಂಟ್ ಹೆಡ್ ಲೈಟ್ ಕಿಂಗ್ ಪ್ಲಸ್ ಅಂತೀವಿ ಇದಕ್ಕೆ. ಕಿಂಗ್ ಪ್ಲಸ್ ಲೈಟ್ ಮತ್ತು ಫ್ರಂಟ್ ಬಂಪರ್ ತಾವು ನೋಡಬಹುದು ಹೆಂಗಿದೆ ಅಂತ. ಓವರ್ಲ್ಯಾಂಡ್ ರೆಡ್ ಅಂಡ್ ಬ್ಲಾಕ್ ಥೀಮ್ ಅಲ್ಲಿ ಕೊಟ್ಟಿದ್ದೀನಿ. ಇದು ರೆಡ್ ಅಂಡ್ ಬ್ಲಾಕ್ ಥೀಮ್ ತಾವು ನೋಡಬಹುದು. ಬಂಪರ್ ಇರ್ಲಿ ಮತ್ತು ಈ ಇದು ಇಂಜಿನ್ ಗಾರ್ಡ್ ಇರ್ಲಿ. ಇಂಜಿನ್ ಗಾರ್ಡ್ ರೆಡ್ ಅಲ್ಲಿ ಬಂದಿದೆ. ಈ ಸೈಡ್ ಪಾರ್ಟ್ ರೆಡ್ ಅಲ್ಲಿ ಬಂದಿದೆ. ಮತ್ತು ಸೈಡ್ ಇಂಚಸ್ ಅಲ್ಲೂ ರೆಡ್ ಅಲ್ಲಿ ಕಾಂಬಿನೇಷನ್ ಕೊಟ್ಟಿದ್ದೀವಿ. ಓಕೆನಾ? ಸೊ ಕಿಂಗ್ ಪ್ಲಸ್ ನೋಡಬಹುದು. ಇವಾಗ ಆನ್ ಮಾಡ್ತೀನಿ ನೋಡಿ. ಕಿಂಗ್ ಪ್ಲಸ್ ಅಂದ್ರೆ ಏನ್ ಗೊತ್ತಾ? ಹೇಳಿ ಬೈ. ಕಿಂಗ್ ಪ್ಲಸ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಬ್ಲೂ ಬರುತ್ತೆ.
ಬ್ಲೂ ಬಂದ ತಕ್ಷಣ ಆಟೋಮೆಟಿಕಲಿ ನಿಮ್ಗೆ ವಿತಿನ್ 5 to 6 ಸೆಕೆಂಡ್ ಅಲ್ಲಿ ಸ್ಕ್ಯಾನ್ ಆಗ್ಬಿಟ್ಟು ವೈಟ್ ಕನ್ವರ್ಟ್ ಆಗ್ಬಿಡುತ್ತೆ ನಿಮ್ಗೆ. ಮತ್ತು ಇದರಲ್ಲಿ ಇಂಡಿಕೇಟರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಂಡಿಕೇಟರ್ ಹೆಡ್ಲೈಟ್ ಅಲ್ಲೂ ನಿಮ್ಗೆ ಬ್ಲಿಂಕ್ ಆಗುತ್ತೆ ಮತ್ತು DRL ಚೇಂಜ್ ಮಾಡಿದೀನಿ. ಸೊ BMW ಡಿಸೈನ್ ಮತ್ತೆ ಮರ್ಸಿಡೀಸ್ ಡಿಸೈನ್ ಅಂತ ಕೇಳ್ತಾ ಇದ್ದೀರಾ. ಫ್ಲೋಟಿಂಗ್ ಸೊ DRL ಬ್ಲಾಕ್ ಗಾಡಿಗೆ ಬ್ಲಾಕ್ ಕಲರ್ ಸ್ಮೋಕ್ ಬ್ಲಾಕ್ ಅಂತೀವಿ. ತಾವ್ ನೋಡಬಹುದು ಇದು ಮ್ಯಾಟ್ರಿಕ್ಸ್ ಡಿಸೈನ್ ತರ ರನ್ನಿಂಗ್ ಆಗ್ತಾ ಇದೆ ನೋಡಿ. ರೈಟ್ ಹಾಕಿದ್ರೆ ರೈಟ್, ಲೆಫ್ಟ್ ಹಾಕಿದ್ರೆ ಲೆಫ್ಟ್. ತುಂಬಾ ಚೆನ್ನಾಗಿರುತ್ತೆ. ಗಾಡಿಗೆ ಬರುತ್ತೆ, ಒಂಥರ ಲುಕ್ ಸೂಪರ್ ಆಗಿರುತ್ತೆ. ಮತ್ತು ಫ್ರಂಟ್ ಟಾಪ್ ಮೇಲೆ ನೋಡಬಹುದು, ಟಾಪ್ ಅಲ್ಲಿ ಕೂಡ ನೋಡ್ಕೋಬಹುದು. ಟಾಪ್ ಮೇಲೆ UFO ಲೈಟ್ ಅಂತೀವಿ ಇದಕ್ಕೆ. ತುಂಬಾ ಚೆನ್ನಾಗಿರುತ್ತೆ. UFO ಲೈಟ್ 5 ಲೈಟ್ಸ್ ಬರುತ್ತೆ ಇದರಲ್ಲಿ. 5 ಲೈಟ್ಸ್ ಬರುತ್ತೆ. ಮತ್ತು ಸೈಡ್ ಅಲ್ಲಿ ಬಂದಾಗ ಮಿರರ್ ಕವರ್ ಕಂಪ್ನಿಯಿಂದ ಏನಿರುತ್ತೆ ಅಂದ್ರೆ ಇದರಲ್ಲಿ ಮ್ಯಾಟ್ ಫಿನಿಶ್ ಕೊಡ್ಬಿಡ್ತಾರೆ. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಪಿಯಾನೋ ಫಿನಿಶ್ಡ್ ಮಿರರ್ ಕವರ್ ಹಾಕಿದೀನಿ. ಓಕೆನಾ. ಮತ್ತು ಡೋರ್ ಇಂಚಸ್, ರೆಡ್ ಕಲರ್ ಡೋರ್ ಇಂಚಸ್. ಇದರಲ್ಲಿ ಸ್ಪೆಷಲಿ ಏನಂದ್ರೆ ಕಂಪ್ನಿಯಿಂದ ಮಿರರ್ ಫೋಲ್ಡಿಂಗ್ ಬರಲ್ಲ. ಸೊ ನಾವ್ ಏನ್ ಮಾಡಿದೀವಿ ಅಂದ್ರೆ ಲಾಕ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಮಿರರ್ ಕ್ಲೋಸ್ ಆಗುತ್ತೆ. ಮತ್ತು ಅನ್ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಮಿರರ್ ಓಪನ್. ಇದು ಒಂದೇ ಇಲ್ಲ, ಬರೀ ರಿಮೋಟ್ ಅಲ್ಲೇ ಮಾತ್ರ ಇಲ್ಲ, ಒಳಗಡೆಯಿಂದ ಕುತ್ಕೊಂಡು ನೀವು ಒಳಗಡೆ ಕುತ್ಕೊಂಡು ಬಟನ್ ಕೊಟ್ಟಿದೀವಿ. ಲಾಕ್ ಮಾಡಿದ ತಕ್ಷಣ ಮಿರರ್ ಕ್ಲೋಸ್, ಅನ್ಲಾಕ್ ಮಾಡಿದ ತಕ್ಷಣ ಮಿರರ್ ಓಪನ್. ಪ್ರತಿಯೊಂದು ಸೈಡ್ ಅಲ್ಲಿ ನೋಡಬಹುದು. ಸೈಡ್ ವಿಂಡೋಗೆ ಸನ್ ಫಿಲ್ಮ್ ಹಾಕಿದೀನಿ 50%. ಸೊ ನೋಡ್ಕೋಬಹುದು ನಿಮ್ಗೆ. ಸೊ ಯಾವ ರೀತಿ ಇದೆ 50% ಸನ್ ಫ್ಲೇಮ್ ಹಾಕಿರೋದು. ಸೊ ಯಾವ ರೀತಿ ಥಿಕ್ನೆಸ್ ಆಗಿರ್ಲಿ ಪ್ರತಿಯೊಂದು ನೋಡ್ಕೋಬಹುದು ನೀವು. ಕ್ವಾಲಿಟಿ ರೆಟ್ರೋ ಕಾರ್ ಕೇರ್ ಅಂದ್ರೆ ಕ್ವಾಲಿಟಿ ಮೇಂಟೈನ್. ಮತ್ತು ರಿಯರ್ ಸೈಡ್ ಬಂದಾಗ ಸೊ ರೆಡ್ ಸೈಡ್ ಇನ್ಫಿನಿಟಿ ಟೈಲೈಟ್ ಸ್ಕ್ಯಾನಿಂಗ್ ಸಮೇತ ಇರುತ್ತೆ. BMW ಡಿಸೈನ್ ಅಂತ ಹೇಳ್ತಾರೆ, ಇನ್ಫಿನಿಟಿ ಡಿಸೈನ್ ಅಂತ ಹೇಳ್ತಾರೆ, ಎಕ್ಸ್ ಡಿಸೈನ್ ಅಂತ ಹೇಳ್ತಾರೆ. ತಾವ್ ನೋಡ್ಬೋದು. ಅದು ಇಂಡಿಕೇಟರ್ ಹಾಕಿದ್ರೆ ಸ್ಕ್ಯಾನಿಂಗ್ ಅಲ್ಲಿ ಇಂಡಿಕೇಟರ್ ಬರುತ್ತೆ. ಮತ್ತು ರಿವರ್ಸ್ ಗೇರ್ ಹಾಕಿದ್ರೆ ಸೊ ವೈಟ್ ನಿಮ್ ನೋಡ್ಕೋಬಹುದು, ವೈಟ್ ಕಲರ್ ಬರುತ್ತೆ. ಲೈನ್ ಸ್ಟಿಪ್ ಲೈಟ್ ಬರುತ್ತೆ ನಿಮ್ಗೆ. ಬ್ರೇಕ್ ಪ್ರೆಸ್ ಮಾಡಿ ಬ್ರೇಕ್ ಮಾಡಿದ ತಕ್ಷಣ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ನಿಮ್ಗೆ. ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದೇ ಪ್ರಕಾರ ರಿಫ್ಲೆಕ್ಟರ್ ನೋಡಬಹುದು, ಕೆಳಗಡೆ ಬಂಪರ್ ಕೆಳಗಡೆ ರಿಫ್ಲೆಕ್ಟರ್ ಲೈಟ್. ಇಂಡಿಕೇಟರ್ ಹಾಕಿದ್ರೆ ರಿಫ್ಲೆಕ್ಟರ್ ವರ್ಕ್ ಆಗುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿರೋದು. ಪ್ರತಿಯೊಂದು ನಿಮ್ಗೆ ನೋಡ್ಕೋಬಹುದು. ಸೊ 50% ಹಾಕಿರೋದಲ್ಲ ಸನ್ ಫ್ಲೇಮ್, 50% ಸನ್ ಫ್ಲೇಮ್. ನೋಡ್ತಾ ಇರ್ಬೋದು. ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ನಿಮ್ಗೆ ಬೀಗ ಹಾಕ್ಬಿಟ್ಟು ಕ್ಯಾಪ್ ಓಪನ್ ಮಾಡ್ಬೇಕು. ಇದರಲ್ಲಿ ಸ್ಪೆಷಲ್ ಏನಂದ್ರೆ ನಾವು ಸ್ವಿಚ್ ಕೊಟ್ಟಿದೀವಿ ಒಳಗಡೆ ಸ್ವಿಚ್ ಕೊಟ್ಟಿದ್ದೀವಿ. ಬೀಗ ಏನು ಬೇಕಾಗೇ ಇಲ್ಲ. ತಾವ್ ನೋಡ್ಬೋದು, ನೋಡ್ಬೋದು ನೀವು. ಇಲ್ಲಿ ಸ್ವಿಚ್ ಕೊಟ್ಟಿರ್ತೀವಿ. ಇಲ್ಲಿ ಸ್ವಿಚ್ ಕೊಟ್ಬಿಟ್ರೆ ಏನಾಗುತ್ತೆ, ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಓಪನ್ ಆಗುತ್ತೆ. ಸೊ ಪ್ರೆಸ್ ಮಾಡಿ ತಕ್ಷಣ ಇಲ್ಲಿ ಓಪನ್ ಆಗುತ್ತೆ. ನೋಡ್ಕೋಬಹುದು ನಿಮ್ಗೆ ಕೀ ಸಾಕೆಟ್ ಬರುತ್ತೆ ಇಲ್ಲಿ. ಸೊ ಸಾಕೆಟ್ ರಿಮೂವ್ ಮಾಡಿದ್ದಾರೆ. ಓಪನ್ ಪ್ರೆಸ್ ಮಾಡಿ ನೋಡ್ಕೋಬಹುದು. ಸೊ ಪ್ರೆಸ್ ಮಾಡಿ ತಕ್ಷಣ ನಿಮ್ಗೆ ಡೀಸೆಲ್ ಫಿಲ್ ಮಾಡಂಗಿದ್ರೆ ಡೀಸೆಲ್ ಫಿಲ್ ಮಾಡಬೇಕು. ಫಸ್ಟ್ ಆಗಿದ್ರೆ ಬಂದು ನೀವು ಇಲ್ಲೇ ಕೀ ಅನ್ಲಾಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅನ್ಲಾಕ್ ಮಾಡಿ ನೋಡ್ಕೋಬಹುದು. ಒಳಗಡೆಯಿಂದ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಡೀಸೆಲ್ ಟ್ಯಾಂಕ್ ಓಪನ್. ಸೊ ಈ ರೀತಿ ಇದೆ. ಸೊ ರೆಟ್ರೋ ಕಾರ್ ಕೇರ್ ಅಂದ್ರೆ ಮಾಡಿಫಿಕೇಶನ್. ಸೊ ನೋಡಬಹುದು ನೀವು ಯಾವ ರೀತಿ ಇದೆ ಅಂತ. ಸೊ 360 ಮತ್ತು ಫ್ರಂಟ್ ಗ್ಲಾಸ್ ಸನ್ ಫಿಲ್ಮ್ ಹಾಕಿದ್ದೀವಿ. ಫ್ರಂಟ್ ಗ್ಲಾಸ್ ಸನ್ ಫಿಲ್ಮ್ ತಾವು ನೋಡಬಹುದು. ಈ ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ ಸ್ಪೆಷಲಿ ಇದರಲ್ಲಿ ಮಿರರ್ ಕ್ಲೋಸಿಂಗ್ ಮತ್ತು ಡೀಸೆಲ್ ಟ್ಯಾಂಕ್ ಓಪನ್ ಇದೆ ಅಂತ ಇದು ವಿಡಿಯೋ ಮಾಡೋದು ಉದ್ದೇಶ. ಯಾಕಂದ್ರೆ ರೆಟ್ರೋ ಕಾರ್ ಕೇರ್ ಅಲ್ಲಿ ದಿನಕ್ಕೆ 2-3 ಕಾರ್ಗಳು ಬರ್ತಾ ಇರತ್ತೆ, ಮಾಡಿಫಿಕೇಶನ್ ಆಗ್ತಾ ಇರತ್ತೆ. ಜಾಸ್ತಿ ಇಂಟೀರಿಯರ್ ಇಲ್ಲಿ ಔಟರ್ ಇಲ್ಲಿ ಟೋಟಲ್ ಮಾಡಿಫಿಕೇಶನ್ ಆಗತ್ತೆ. ಸೊ ಇದರಲ್ಲಿ ಏನ್ ಇದು ವಿಡಿಯೋ ಮಾಡೋದು ಉದ್ದೇಶ ಏನಂದ್ರೆ ಮಿರರ್ ಕ್ಲೋಸಿಂಗ್ ಸ್ಪೆಷಲಿ ಪ್ಲಸ್ ಡೀಸೆಲ್ ಟ್ಯಾಂಕ್ ಓಪನ್ ಮಾಡೋದು ಬಟನ್ ಮಾಡಿದೀವಲ್ಲ, ಈ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ವಿಡಿಯೋ ಮಾಡ್ಕೊಂಡು ತೋರ್ಸಕ್ಕೆ ವಿಡಿಯೋ ಮಾಡ್ತಾ ಇರೋದು ಇದು. ಇನ್ನೊಂದ್ ಏನ್ ಗೊತ್ತಾ, ಕೆಲವೊಬ್ರು ಡೌಟ್ಸ್ ಬರುತ್ತೆ. ಇವಾಗ ಪೆಟ್ರೋಲ್ ಟ್ಯಾಂಕ್ ಕೆಲವೊಂದು ರಿಪ್ಲೇಸ್ಮೆಂಟ್ ಮಾಡ್ಲೇಬೇಕು, ಫುಲ್ ಕಂಪ್ಲೀಟ್ ಅಸೆಂಬ್ಲಿ ರಿಪ್ಲೇಸ್ ಮಾಡ್ಬೇಕು. ನೀವು ಹಂಗೆ ರಿಪ್ಲೇಸ್ ಆಗಿದೆಯಲ್ಲ? ಇಲ್ಲ ರಿಪ್ಲೇಸ್ಮೆಂಟ್ ಏನಿಲ್ಲ. ಒರಿಜಿನಲ್ ಟ್ಯಾಂಕ್ ಕವರ್ ಏನಿದೆ ಮೆಟಲ್ದು ಅದೇ. ಈ ಅಕ್ರಾಲಿಕ್ ಎಲ್ಲ ರೆಡಿಮೇಡ್ ಬಂದಿದೆ, ಲೈಟಿಂಗ್ ಸಮೇತ ಅದೆಲ್ಲ. ಅದ್ ಎಲೆಕ್ಟ್ರಿಕ್ ಎಲ್ಲ ವೈರಿಂಗ್ ಎಲ್ಲ ಕಟ್ ಮಾಡ್ಬಿಟ್ಟು ಒರಿಜಿನಲ್ ವೈರಿಂಗ್ ಹಾಳಾಗತ್ತೆ. ನಾವ್ ಇದ್ರಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಮ್ ಪ್ರಕಾರ ನಾವು ಆಲ್ಟ್ರೇಷನ್ ಮಾಡ್ಬಿಟ್ಟು ಮಾಡಿರೋದು. ಯಾವ್ದೇ ಪ್ರಕಾರ ಅದು ವೈರಿಂಗ್ ಕಟ್ಟಿಲ್ಲ, ಲೈಟಿಂಗ್ ಇಲ್ಲ, ಏನು ಇಲ್ಲ. ಒರಿಜಿನಾಲಿಟಿ ಹೆಂಗಿದೆ ಹಾಗೆ ಆ ತರಾನೇ ಇರುತ್ತೆ. ಕ್ಯಾಪ್ ಕೂಡ ಬಿಚ್ಚಲ್ಲ ನಾವು, ಕ್ಯಾಪ್ ಹಂಗೆ ಇರುತ್ತೆ. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಿದೀವಿ ಅದು. ಸೊ ವೈರಿಂಗ್ ಎಲ್ಲ ಪ್ರತಿಯೊಂದು ಸಾಕೆಟ್ ಸುಮಾರು ಜನ ಕಾಂಬೋ ಅಂತ ಕೊಟ್ಟಿದ್ದಾರೆ. ರೆಟ್ರೋ ಕಾರ್ ಕೇರ್ ಅಲ್ಲಿ ಕಾಂಬೋ ಕೊಡ್ತಾ ಇದ್ದಾರಾ? ನಮ್ಮ ಹತ್ರ ಕಾಂಬೋ ಯಾವ್ದು ಕಾಂಬೋ ಆತರ ಏನು ಇಲ್ಲ. ಕಸ್ಟಮರ್ ಗೆ ಅನುಕೂಲ ಆಗ್ಲಿ ಅಂತ ಫೋನ್ ಮಾಡ್ಲಿ. ಪ್ರತಿ ಒಂದು ಐಟಮ್ ಕೋಂಬೋಗಳಲ್ಲಿ ಇಷ್ಟಿಷ್ಟೇ ಐಟಮ್, ಹಳೆ ಡಿಸೈನು ಹಳೆ ಪ್ಯಾಟರ್ನ್ ಕೋಂಬೋ.
ಈಗ ಹೊಸ ಥಾರ್ ತಗೊಂಡು ಹಳೆ ಐಟಮ್ ಹಾಕೊಂಡು ಒಂದೇ ತರ ಮಾಡ್ಕೊಳ್ತೀರಾ ಎಲ್ಲ. ಪ್ರತಿ ಒಂದು ಹೊಸ ಹೊಸ ಡಿಸೈನ್ ಗಳು ಬರ್ತಾ ಇರತ್ತೆ, ಹೊಸ ಗ್ರಿಲ್ ಗಳು ಬರುತ್ತೆ, ಹೊಸ ಹೆಡ್ಲೈಟ್ ಗಳು ಬರುತ್ತೆ. ತಾವು ನೋಡಬಹುದು ಇಲ್ಲಿ ಸೊ ನೋಡ್ಕೋಬಹುದು ಪ್ರತಿಯೊಂದು ಹೆಡ್ಲೈಟ್ ಗಳು, ಸುಮಾರು ಹೆಡ್ಲೈಟ್ ಗಳೈತೆ. ಡೆಮೋಗ್ ಇಟ್ಟಿದೀವಿ, ಕಸ್ಟಮರ್ ಬಂದ್ರೆ ಎಲ್ಲ ಆನ್ ಮಾಡ್ಬಿಟ್ಟು ಎಲ್ಲ ತೋರಿಸ್ತೀನಿ. ಇಂಥದ್ದೆಲ್ಲ ಹೆಡ್ಲೈಟ್, ಇಂಥದ್ದೆಲ್ಲ ಟೈಲೈಟ್ಸ್ ಗಳೈತೆ. ಕೋಂಬೋ ಇವಾಗ ಐಟಮ್ ಹೊಸ ಹೆಡ್ಲೈಟ್ ತಗೊಂಡು ಕೋಂಬೋನಲ್ಲಿ ಏನ್ ಐಟಮ್ ಕೊಡ್ತಾ ಇದ್ರೆ ಅದಕ್ಕಿಂತ ಒಂದು 2 ಎಕ್ಸ್ಟ್ರಾ ಐಟಮ್ ಕೊಟ್ಬಿಟ್ಟು ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೋಂಬೋಕ್ಕಿಂತ ಇನ್ನ 2-3 ಸಾವಿರ ರೂಪಾಯಿ ಕಮ್ಮಿ ರೇಟ್ ಅಲ್ಲೇ ಕೊಡ್ತೀವಿ ನಾವು. ಹೌದು, ಪ್ಯಾಕೇಜ್ ಅಂತ ಏನು ನಮ್ಮ ಹತ್ರ ಯಾವ್ದು ಇಲ್ಲ. ಸೊ ಗಾಡಿ ಮಾಡಿಫಿಕೇಶನ್ ಗೆ ಇದು ಇಂಟ್ರೆಸ್ಟ್ ಇದ್ರೆ ಏನೇನ್ ಬೇಕು ಅಂತ ಹೇಳಿದ್ರೆ ನಾವು ಬೆಸ್ಟ್ ಸಜೆಷನ್ ಕೊಟ್ಬಿಟ್ಟು ಬೆಸ್ಟ್ ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ. ಕೋಂಬೋನಲ್ಲಿ ಹೋದ್ರೆ ಏನಿದ್ರೆ ಅದೇ ಐಟಮ್ ಅದೇ ಫಿಕ್ಸ್ ಆಗತ್ತೆ, ಅದೇ ಕಾಮನ್. ಥಾರ್ ಅಂದ್ರೆ ಒಂದ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಬೇಕಂದ್ರೆ ಫೋನ್ ಮಾಡಿ ಸಜೆಷನ್ ಕೊಡ್ತೀನಿ. ಬೆಸ್ಟ್ ಡೀಲ್, ನಿಮ್ಗೂ ಕಾಸು ಉಳಿಯೋ ತರ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ. ಒಳ್ಳೆ ಕೆಲಸ ಮಾಡಿಸ್ಬೇಕಾದ್ರೆ ರೆಟ್ರೋ ಕಾರ್ಗರ್ ಒಂದ್ಸರಿ ವಿಸಿಟ್ ಮಾಡಬೇಕು. ಸೊ ರೀಲ್ಸ್ ಅಲ್ಲಿ ನೋಡ್ತಿದ್ರೆ ಹಾಗೆ ಫಾಲೋ ಮಾಡ್ಕೊಳ್ಳಿ. ಸೊ ರೆಟ್ರೋ ಕಾರ್ಗರ್ ಇನ್ಸ್ಟಾ ಐಡಿ ಕೂಡ ಇದೆ. ಸೊ ಜಸ್ಟ್ ಫಾಲೋ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ ಗೊತ್ತಾಗಿರುತ್ತೆ. ಡೈಲಿ 4-5 ತಾರ್ ಬಂದೇ ಬರುತ್ತೆ ಅಂತ ಹೇಳ್ತಿರೋದು, ಮಾಡಿಫಿಕೇಶನ್ ಆಗಿ ಆಗ್ತಾ ಇರುತ್ತೆ. ಸೊ ತಾರ್ ಒಂದೇ ಅಲ್ಲ, ಪ್ರತಿಯೊಂದು ನಿಮ್ ಯಾವ್ದೇ ಗಾಡಿ ಇದ್ರು ಮಾಡಿಫಿಕೇಶನ್ ನಾವು ಬಾಯಿಂದ ಹೇಳ್ತಾ ಇಲ್ಲ ಪ್ರವೀಣ್. 4-5 ಬರುತ್ತೆ ಥಾರ್ ಅಂತ, ಓಕೆನಾ? ಆಲ್ ಓವರ್ ಬೆಂಗಳೂರು ಗೊತ್ತು. ಥಾರ್ ಅಂದ್ರೆ ರೆಟ್ರೋ ಕಾರ್ ಕೇರ್. ಹೌದು ಬೈ, ಪ್ಯಾಕೇಜ್ ವೈಸ್. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಗಾಡಿಗಳು ನಿಲ್ಲೋದು. ಮತ್ತೆ ನಿಮ್ಗೆ ಇನ್ನೊಂದು ಏನ್ ಅಂದ್ರೆ ಒಳಗಡೆ ನಿಮ್ಗೆ ಕ್ಲೀನ್ ಆಗಿ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. ಹಾಗೆ ಗಾಡಿ ಡ್ಯಾಮೇಜ್ ಆಗೋದು ಯಾವ್ದೇ ರೀತಿ ಭಯ ಅಂತೂ ಇಲ್ವೇ ಇಲ್ಲ. ಮತ್ತು ಇನ್ನೊಂದು ಸ್ಪೆಷಲ್ ಏನಂದ್ರೆ ನಮ್ಮ ಅಂಗಡಿನಲ್ಲಿ ಟೋಟಲಿ ಪ್ರೊಫೆಷನಲ್ಸ್ ಇರೋದು, ಕೆಲಸಗಾರರು. ಕೆಲಸದಲ್ಲಿ ಅಂದ್ರೆ ಟೋಟಲ್ ಪ್ರೊಫೆಷನಲ್. ಯಾವ್ದೇ ತರದ್ದು ಫಿಟ್ಟಿಂಗ್ ಇರ್ಲಿ, ಯಾವ್ದೇ ತರದ್ದು ಕೆಲಸ ಇರ್ಲಿ, ಏನನ ಇರ್ಲಿ, ಯಾವ್ದಕ್ಕೂ ನಾವು ಇಲ್ಲ ಅಂತ ಹೇಳಕ್ ಹೋಗಲ್ಲ. ಪ್ರತಿ ಒಂದು ಕೆಲಸ ಮಾಡ್ಕೊಡ್ತೀವಿ. ಸೊ ತಾವು ನೋಡ್ಬೋದು, ಇವಾಗ ಡೀಸೆಲ್ ಟ್ಯಾಂಕ್ ಓಪನಿಂಗ್ ಮಾಡಿದ್ವಿ, ಸಕ್ಸಸ್ ಆಯ್ತು. ಸೊ ವಾರಂಟಿ ಕೂಡ ಕೊಡ್ತೀವಿ ಅದಕ್ಕೆ. 1 ವರ್ಷ ಇಲ್ಲ, ಲೈಫ್ ಟೈಮ್ ಎಷ್ಟು ವರ್ಷ ಇಟ್ಟಿರ್ತೀರಾ ಗಾಡಿ ಅಷ್ಟು ವರ್ಷ. ಏನಾದ್ರು ಪ್ರಾಬ್ಲಮ್ ಆದ್ರೆ ನಾವಿದೀವಿ ಅದಕ್ಕೆ. ಸೊ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ರೆಟ್ರೋ ಕಾರ್ ಭರವಸೆ. ಮತ್ತೆ ಇದೇ ರೀತಿ ನಿಮ್ಮ ಕೆಲಸನು ಮಾಡಿಸ್ಕೋಬೇಕಾದ್ರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನಾನೇನು ಕೇಳ್ತೀನಿ ಅಂದ್ರೆ ಪ್ರೈಸಿಂಗ್ ಆಗಿರ್ಲಿ, ಮತ್ತೆ ಇನ್ನೊಂದು ಕಾಸ್ಟ್ ವೈಸ್ ಆಗಲಿ ಮೇನ್ ಕ್ವಾಲಿಟಿ ಪ್ರಾಡಕ್ಟ್ ಆಗ್ತಾ ಇದ್ದೀರಾ. ಸೊ ನಿಮ್ ಗಾಡಿ ಕನ್ಸಿನ ಗಾಡಿ ಮಾಡಿಫಿಕೇಶನ್ ಮಾಡಿಸ್ಕೋಬೇಕಾಗಿರ್ಲಿ, ಬೇಗ ಬನ್ನಿ ರೆಟ್ರೋ ಕಾರ್ ವಿಸಿಟ್ ಮಾಡಿ. ಸೊ ಹಾಗಿದ್ರೆ ಮುಂದಿನ ವಿಡಿಯೋ ಸಿಗೋಣ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ. ಸಿಗೋಣ.